ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಆಗಸ್ಟ್ 7ನೇ ತಾರೀಕು. ಇವತ್ತಿನ ದಿನದ ಒಂದು ವಿಶೇಷ ಏನು ಅಂತ ಹೇಳಿದರೆ, ಇವತ್ತು ನಮ್ಮಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆಯನ್ನು ಮಾಡಲಾಗತ್ತೆ. ಪ್ರತಿ ವರ್ಷ ಆಗಸ್ಟ್ 7ನೇ ತಾರೀಕು ಕೈಮಗ್ಗ ದಿನವನ್ನು ಆಚರಿಸ್ತಾರೆ. ಕೈಮಗ್ಗದ ಬಟ್ಟೆಗಳನ್ನು ನಮ್ಮಲ್ಲಿ ಮುಖ್ಯವಾಗಿ ನೇಕಾರರು ತಯಾರು ಮಾಡ್ತಾರೆ. ನೇಕಾರರು ಅವರು ದೇಶಕ್ಕೆ ನೀಡಿರುವಂತಹ ಆರ್ಥಿಕ, ಸಾಮಾಜಿಕ ಹಾಗೂ ಅವರು ಪರಂಪರೆಗೆ ನೀಡಿರುವಂತಹ ಕೊಡುಗೆಯನ್ನು ಸಂಭ್ರಮಿಸುವಂತಹ ಒಂದು ದಿನ ಅಂತಲೇ ಹೇಳಬಹುದು. ಇದರ ಜೊತೆಗೆ ಕೈಮಗ್ಗದ ಕುರಿತು ಜನರಲ್ಲಿ ಒಂದಷ್ಟು ಆಸಕ್ತಿಯನ್ನು, ಒಂದಷ್ಟು ಅರಿವನ್ನು ಮೂಡಿಸುವಂತಹ ಸಲುವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಿಸಲಾಗತ್ತೆ. ಕೈಮಗ್ಗದಲ್ಲಿ ಅತಿ ಹೆಚ್ಚು ಅಂದರೆ ಸುಮಾರು 70% ಹೆಣ್ಣು ಮಕ್ಕಳು ಭಾಗವಹಿಸ್ತಾರೆ. ಅಂದರೆ ಈ ಕೈಮಗ್ಗದ ಬಟ್ಟೆಗಳನ್ನು ನಮ್ಮಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳೇ ತಯಾರಿಸೋದ್ರಿಂದ ಅವರಿಗೆ ಬೆಂಬಲ ಮತ್ತು ಕೃತಜ್ಞತೆಯನ್ನು ತೋರಿಸೋದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗತ್ತೆ. ಭಾರತದ ಸ್ವಾತಂತ್ರ್ಯ ಪೂರ್ವ ಇತಿಹಾಸವನ್ನು ನಾವು ನೋಡಿದಾಗ ಸುಮಾರು 1905ನೇ ಇಸ್ವಿಯಲ್ಲಿ ಭಾರತದಲ್ಲಿ ಸ್ವದೇಶಿ ಚಳವಳಿ ಆರಂಭ ಆಗುತ್ತೆ. ಭಾರತದಲ್ಲಿ ಸ್ವದೇಶಿ ಚಳವಳಿ ಆರಂಭವಾಗಿದ್ದು ಕೂಡ ಆಗಸ್ಟ್ 7ನೇ ತಾರೀಕು 1905ನೇ ಇಸ್ವಿಯಲ್ಲಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಆಮದುಗಳನ್ನು ಕಡಿತಗೊಳಿಸಿ ದೇಶಿ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನುವಂಥದ್ದು ಇವರ ಮುಖ್ಯ ಉದ್ದೇಶ ಆಗಿರುತ್ತೆ. 2015ರ ಆಗಸ್ಟ್ ತಿಂಗಳಿನಲ್ಲಿ ಚೆನ್ನೈನಲ್ಲಿ ಮೊದಲನೇ ಬಾರಿಗೆ ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಿಸಲಾಗತ್ತೆ. ಇದಷ್ಟು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಇವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.